ಬಹು ನಿರೀಕ್ಷಿತ ಮತ್ತು ಹೆಚ್ಚು ಚರ್ಚಿತ ವಿಷಯ ಅಂತಂದ್ರೆ ಈ ವಕ್ಫ್ ಮಸೂದೆ. ಇದು ಲೋಕಸಭೆಯಲ್ಲಿ ನಿನ್ನೆ ಪಾಸ್ ಆಗಿದೆ. ರಾತ್ರಿ 2 ಗಂಟೆ ಆಯಿತು. ರಾತ್ರಿ 2 ಗಂಟೆ ಅಷ್ಟೊತ್ತಿಗೆ ಇದು ಅಧಿಕೃತವಾಗಿ ಪಾಸ್ ಆಯಿತು. ಲೋಕಸಭೆಯಲ್ಲಿ ಎನ್ಡಿಎ ಒಗ್ಗಟ್ಟು ಪ್ರದರ್ಶನ ಮಾಡಿ ಐತಿಹಾಸಿಕ ಮಸೂದೆ ತಿದ್ದುಪಡಿಗೆ ದೊಡ್ಡ ಗೆಲುವು ಸಿಕ್ಕಂತಾಯಿತು ಎನ್ಡಿಎಗೆ. ವಕ್ಫ್ ತಿದ್ದುಪಡಿ ಮಸೂದೆ ಪರ ಬರೋಬ್ಬರಿ 288 ಮತಗಳ ಚಲಾವಣೆಯಾಯಿತು. ಮಸೂದೆಯ ವಿರುದ್ಧ 232 ಮತಗಳ ಚಲಾವಣೆ ಆಯಿತು. ಇನ್ನ ಈಗಿರೋದು ರಾಜ್ಯಸಭೆಯಲ್ಲಿ ಮಸೂದೆ ಮಂಡನೆಯಾಗುತ್ತೆ. ಅಲ್ಲಿಯೂ ಕೂಡ ಮತಗಳ ಚಲಾವಣೆ ಆಗುತ್ತೆ. ಮೊದಲು ಧ್ವನಿ ಮತ, ತದನಂತರ ಡಿವಿಷನ್ ಕಳಿಸ್ತಾರೆ. ಸೊ ಇಲ್ಲಿಯೂ ಕೂಡ ಅಷ್ಟೇ ಸಂಖ್ಯಾಬಲವಂತೂ ಇದ್ದೇ ಇದೆ. ಒಂದು ನಮ್ಮ ಜಯಪ್ರಕಾಶ್ ಶೆಟ್ಟಿ ಅವರು ಹೇಳ್ತಾ ಇದ್ರು, ಆಗ್ಲೇ ಹೇಳ್ದಂಗೆ 1-2 ಆಚೆ ಈಚೆ ಆಗ್ಬೋದು ಅಂತ ಹೇಳಿ. ಬಟ್ ಅಷ್ಟೇ. ಈಗ ಟೋಟಲ್ ಇರೋದು 543. 543. ಕರ್ನಾಟಕದಲ್ಲಿರೋದಷ್ಟು ವಿಧಾನಸಭೆ 224. ನಾವು ವೆರಿ ಈಸಿ ಸಿಂಪಲ್. ಏನ್ ಬಹುಮತ ಅಂತಂದ್ರೆ ಅಂತ 100 ಇದ್ದರೆ 51. ಈಗ ಗೋವಾದಲ್ಲಿ 60 ಇದೆ. 31 ಬಂದವರು ಅಧಿಕಾರ. ಹೆಂಗೆ 60ರ ಅರ್ಧ 30, ಒಂದು ಜಾಸ್ತಿ. 100 ಇದ್ದರೆ 100 ಇಲ್ಲ ಸದ್ಯಕ್ಕೆ 51 ಬಂದವರು ಅಧಿಕಾರ. ಕರ್ನಾಟಕದಲ್ಲಿ 224. ಅದರ ಅರ್ಧ ಎಷ್ಟು? 112. 113 ಬಂದವರು ಅಧಿಕಾರಕ್ಕೆ. ಅವತ್ತು 110 ಬಂತು ನೋಡಿ ಯಡಿಯೂರಪ್ಪನವರಿಗೆ. 3 ಕೊರತೆ ಇತ್ತು. ಆದ್ರೆ ಅವರು 5 ಜನರನ್ನ ಕರ್ಕೊಂಡ್ಬರ್ತಾರೆ. ಆಮೇಲೆ ಒಂದು 10 ಜನ ಜಾಸ್ತಿ ಮಾಡ್ತಾರೆ. ಕರ್ನಾಟಕದಲ್ಲಿ ಈಗ 224ರಲ್ಲಿ ಕಾಂಗ್ರೆಸ್ 113 ಬೇಕಿರೋದು 136, 137, 138, 139 ತನಕ ಇದೆ. ಇಲ್ಲಿ 543. 543 ಅರ್ಧ ಎಷ್ಟು? 270. 271 ಅರೌಂಡ್ 272. 272 ಯಾರಿಗೆ ಬರುತ್ತೆ? ಅವ್ರು ಗೆಲ್ತಾರೆ ಅಥವಾ ಇದು ಪಾಸ್ ಆಗುತ್ತೆ. ಆಮೇಲೆ ಲೋಕಸಭೆಯಲ್ಲಿ ಬಹುಮತಕ್ಕೂ ಅದೇ ಬೇಕಿರೋದು. 2014ರಲ್ಲಿ ಏನಾಯ್ತು? ಬಿಜೆಪಿ ಎನ್ಡಿಎ ಮೈತ್ರಿಕೂಟವಾಗಿ ಹೋಯ್ತು. 543ರಲ್ಲಿ 282 ಗೆಲ್ತು. ಅಂದ್ರೆ ಬಹುಮತಕ್ಕೆ ಬೇಕಿರೋದಷ್ಟು 272. 10 ಜಾಸ್ತಿ ಬಂತು. ಹಾಗಾಗಿ ಬಿಜೆಪಿ ಏಕಮೇವಾದ್ವಿತೀಯವಾಗಿ ವೆರಿ ಫಸ್ಟ್ ಟೈಮ್ ಲೋಕಸಭೆಯಲ್ಲಿ ಅಧಿಕಾರಕ್ಕೆ ಬಂದಿದ್ದು ಕೇಂದ್ರದಲ್ಲಿ. 2019ರಲ್ಲಿ ಚುನಾವಣೆ ಆಯಿತು. ಆಗ 543ರಲ್ಲಿ ಬೇಕಿರೋದು ಆಗಲೂ ಕೂಡ 272. 282 2014ರಲ್ಲಿ ಬಂದಿದ್ರು. 2019ರಲ್ಲಿ 303 ಬಂದ್ರು. 303 ಆಗಲೂ ಕೂಡ ಅವರು ಎನ್ಡಿಎ ಇದ್ದ ಕಾರಣಕ್ಕಾಗಿ ಎನ್ಡಿಎ ಅವರ ಜೊತೆ ಹೋದ್ರು. ನೀವು ಬೇಡಪ್ಪ ಅಂತವ್ರು ಕಳಿಸ್ಬಿಡ್ಲಿಲ್ಲ. ಕೆಲವರಿಗೆ ಹಂಗಿರ್ತದೆ, ನೀವು ಅಗತ್ಯ ಇಲ್ಲ ಅಂತೇಳಿ ಕಳಿಸ್ಬಿಡ್ತಾರೆ. ಹಂಗೆ ಮಾಡಲಿಲ್ಲ, ಜೊತೆಗೆ ಬಂದ್ರು. ಅದು ಈ ಬಾರಿ ಲಾಭ ಆಯಿತು. ಈ ಬಾರಿ ಏನಾಯ್ತು? ಎಲ್ಲ ಪಕ್ಷಗಳೆಲ್ಲ ಹಿಂಗ ಮಾಡಿದ್ರೆ ಆಗಲ್ಲ ಅಂತೇಳಿ ಇಂಡಿ ಮೈತ್ರಿಕೂಟ ಮಾಡ್ತು. ಹಾಗಾಗಿ ಸ್ವಲ್ಪ ಸೋಲುದಂದ್ರೆ ಹಿನ್ನಡೆ ಆಯಿತು. 303 ಬಂದಂತ ಬಿಜೆಪಿ ನೇರವಾಗಿ 240ಕ್ಕೆ ಬಂದಿಳಿಯಿತು. 240 ಬಂದಿದ್ದಾಗ 272 ಹೆಂಗ್ ಬರುತ್ತೆ ಅಂತಂದ್ರೆ ಅಲ್ಲಿ ನಿತೀಶ್ ಕುಮಾರ್ ಬೇಕಾಗುತ್ತೆ ಮತ್ತು ಟಿಡಿಪಿ ಬೇಕಾಗುತ್ತೆ, ಉಳಿದವರೆಲ್ಲ ಬೇಕಾಗುತ್ತೆ. ನಾವು ಲಿಸ್ಟ್ ತೋರಿಸಿದ್ದೀವಿ. ನಿನ್ನೆಯೂ ಕೂಡ ಅಷ್ಟೇ ಸರ್. ಈ 3 ಸಲಹೆಗಳನ್ನ ಕೊಟ್ಟರು. ಈ ರೀತಿ ತಿದ್ದುಪಡಿ ಮಾಡಿ ನೀವು ಮಸೂದೆ ತಗೊಂಬನ್ನಿ ಅಂತ ಟಿಡಿಪಿ ಅವರು ಹೇಳಿ, ಅವರು 16 ಜನ ಎಂಪಿಗಳಿದ್ದಾರೆ ಟಿಡಿಪಿ. ಇವನ್ನ ಮಾಡಿದ್ದು ಶಿವಸೇನೆ 3 ಅಂದ್ರೆ ಡಿಸಿಗೆ ಅಧಿಕಾರವನ್ನು ಕೊಡಬೇಕು. ಆಮೇಲೆ ಬಹಳ ವರ್ಷಗಳಿಂದ ಒಂದು ಧಾರ್ಮಿಕ ಸಂಸ್ಥೆಯ ಅಡಿಯಲ್ಲಿ ಆ ಜಮೀನಿತ್ತು ಅಂತಂದ್ರೆ ಅವರು ಅದನ್ನ ಉಪಭೋಗ ಮಾಡ್ತಾ ಇದ್ರು ಅಂತಂದ್ರೆ ದಾಖಲೆಗಳು ಇರ್ಲಿಲ್ಲ ಅಂತಂದ್ರು ನೀವು ಅವ್ರಿಗೇನೆ ಕೊಟ್ಟು ಬಿಡಿ, ನಮ್ದೇನು ತಕರಾರಿಲ್ಲ ಅಂತ ಅವರು. ಅಂದ್ರೆ ಮೂರನೇ ವ್ಯಕ್ತಿ ತಕರಾರು ಇಲ್ಲದೆ ಇದ್ರೆ, ಈಗ ಒಂದು ಜಾಗ ಇದೆ, ನಾನೀಗ ವಕ್ಫ್ನ ಒಂದು ಜಾಗ ಇದೆ. ಅದು ಸಾಧಾರಣವಾಗಿ 200 ಹಲವಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀನಿ. ನನ್ನ ಹತ್ರ ಅದರ ದಾಖಲೆ ಇಲ್ಲ. ಹಾಗಂತ ಅದು ನನ್ನದು ಅಂತ ಬೇರೆಯವ್ರದ್ದು ತಕರಾರು ಇಲ್ಲ ಅಂತದನ್ನು ಕೊಟ್ಬಿಡಿ ಅಂತ. ಆತರ ಅಲ್ವಾ ನೀವು ಹೇಳ್ತಿರೋದು? ಇಲ್ಲಿ ತಕರಾರು ಒಂದು ಜಾಗ ಇದೆ, 70 ವರ್ಷದಿಂದ ಒಬ್ಬ ಯಾವುದೋ ಒಂದು ಕಮಿಟಿಯವರು, ಮುಸ್ಲಿಂ ಸಮುದಾಯಕ್ಕೆ ಸೇರಿದಂತ ಕಮಿಟಿಯವರು ಅದರ ಉಪಭೋಗ ಮಾಡ್ತಿದ್ದಾರೆ. ಆದ್ರೆ 70 ವರ್ಷದ ಹಿಂದಿನ ಅವ್ರ ಹತ್ರ ದಾಖಲೆನೇ ಇಲ್ಲ. ಅಥವಾ 70 ವರ್ಷದಿಂದ ನಾವಿದನ್ನ ಮಾಡ್ತೀವಿ ಅನ್ನೋದಕ್ಕೆ ಪ್ರೂಫ್ ಇಲ್ಲ. ಬಟ್ ಎಲ್ಲರೂ ಅಲ್ಲಿ ಇರೋರು ನೋಡಿದಾರೆ, ಹೌದು 70 ವರ್ಷದಿಂದ ಅದೇ ಸಂಸ್ಥೆಯಲ್ಲಿದೆ ಅಂತಂದ್ರೆ ವಕ್ಫ್ಗೆ ಬಿಟ್ಕೊಟ್ಬಿಡಿ ಅದನ್ನ ಅಂತ ಅವರು ಟಿಡಿಪಿ ಅವರು ಹೇಳ್ತಾರೆ. ಎಕ್ಸಾಕ್ಟ್ಲಿ ಅದನ್ನೇ ಹೇಳ್ತಿರೋದು. ಈಗ ಇಲ್ಲಿ ಇದು ಒಂದು ಪ್ರಾಬ್ಲಮ್ಗೂ ಕಾರಣವಾಯಿತು ಅಂತ ಹೇಳ್ತೀನಿ. ಈ ಹಿಂದೆ ಹೇಗೆ, ಈಗ ನೀವೇನ್ ಹೇಳಿದ್ರಿ, ಅಲ್ಲಿ ಮುಸ್ಲಿಮರು ಮಾಡ್ತಾ ಇದ್ರು ಅಥವಾ ಯಾರೇ ಒಂದು ಮಾಡ್ತಾ ಇದ್ರು, 70 ವರ್ಷದ ಹಿಂದೆ ಮಾಡ್ತಾ ಇದ್ರು, ಅವ್ರಿಗೆ ಬಿಟ್ಕೊಡಿ, ಅವ್ರು ಮಾಡ್ತಾ ಇದ್ರು ನೋಡಿ. ಈಗ ರಾಜಣ್ಣ, ಶೀನಣ್ಣ, ಯಾಕೂಬು ಮತ್ತೊಬ್ಬ 100 ವರ್ಷಗಳಿಂದ ಇದು ಮಾಡ್ತಾ ಇದ್ದಾನೇನು, ಕೃಷಿ ಮಾಡ್ತಾ ಇದ್ದಾನೆ. ಒಂದು ಜಾಗದಲ್ಲಿ ಕೃಷಿ ಮಾಡ್ತಾ ಇದ್ದಾನೆ. ಅವನ ಬಳಿನೂ ದಾಖಲೆ ಇಲ್ಲ. ದಾಖಲೆ ಇಲ್ಲ. ಆರ್ಟಿಕಲ್ 40 ಇದೆಯಲ್ಲ, ಒಂದು ಅವಕಾಶ ಕೊಟ್ಟಿದ್ದಾರಲ್ಲ 1995 ಅಲ್ಲಿ, ಆ ಆರ್ಟಿಕಲ್ 40 ಪ್ರಕಾರ ಈ ವಕ್ಫ್ ಬೋರ್ಡ್ ಆ ಜಾಗವನ್ನ ಅದು ನನ್ನ ಜಾಗ ಅಂತ ಹೇಳಿದಾಗ
ಅಲ್ಲಿ ಏನಾಗತ್ತೆ, ನಾನು ಡಾಕ್ಯುಮೆಂಟ್ ತೋರಿಸಬೇಕು ಅಂತಿಲ್ಲ, ಅವನು ಡಾಕ್ಯುಮೆಂಟ್ ತೋರಿಸಬೇಕಾಗ ಸತ್ತ ಅವನ ಹತ್ರ ಇಲ್ಲ ಡಾಕ್ಯುಮೆಂಟ್, ಅವನ ಹತ್ರ ಇಲ್ಲ ಡಾಕ್ಯುಮೆಂಟ್. ಇಲ್ಲಿ ಇದ್ದದ್ದೇನು, ಅವನು ತೋರಿಸಬೇಕು ಡಾಕ್ಯುಮೆಂಟ್ ಇದು ನಂದು ಅಂತೇಳಿ. ನೀವು ಹೇಳಿದ್ರಲ್ಲ ಈಗ TDP ಹೇಳಿದಂಗೆ, ಅವನ ಹತ್ರ ಇಲ್ಲ, 70-80 ವರ್ಷ ಆಯ್ತು ಇಲ್ಲ. ಬಟ್ ಯಾರು ಅದನ್ನ ಕೇರ್ ಮಾಡ್ತಾ ಇಲ್ಲ, ಓಕೆ ಅವಂದೇ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಅಂತೇಳಿ. ಆಗ ಅವನು ಸತ್ತ. ಯಾಕಂತಂದ್ರೆ ಇವ್ರಿಗೆ ನಿನ್ನ ಹತ್ರ ಇಲ್ಲೋ ಡಾಕ್ಯುಮೆಂಟ್ ನನಗೆ ಕೊಡು, ಅದು ಪ್ರಾಬ್ಲಮ್ ಆಗಿದೆ ಇಲ್ಲಿ ತನಕ. ಅದು ಈಗ ಬದಲಾವಣೆ ಆಗತ್ತೆ ಅಂತ. ಬಹು ನಿರೀಕ್ಷಿತ ಮತ್ತು ಹೆಚ್ಚು ಚರ್ಚಿತ ವಿಷಯ ಅಂತಂದ್ರೆ ಈ ವಕ್ಫ್ ಮಸೂದೆ. ಇದು ಲೋಕಸಭೆಯಲ್ಲಿ ನಿನ್ನೆ ಪಾಸ್ ಆಗಿದೆ. ರಾತ್ರಿ 2 ಗಂಟೆ ಆಯಿತು. ರಾತ್ರಿ 2 ಗಂಟೆ ಅಷ್ಟೊತ್ತಿಗೆ ಇದು ಅಧಿಕೃತವಾಗಿ ಪಾಸ್ ಆಯಿತು. ಲೋಕಸಭೆಯಲ್ಲಿ NDA ಒಗ್ಗಟ್ಟು ಪ್ರದರ್ಶನ ಮಾಡಿತು. ಐತಿಹಾಸಿಕ ಮಸೂದೆ ತಿದ್ದುಪಡಿಗೆ ದೊಡ್ಡ ಗೆಲುವು ಸಿಕ್ಕಂತಾಯಿತು NDAಗೆ. ವಕ್ಫ್ ತಿದ್ದುಪಡಿ ಮಸೂದೆ ಪರ ಬರೋಬ್ಬರಿ 288 ಮತಗಳ ಚಲಾವಣೆಯಾಯಿತು. ಮಸೂದೆಯ ವಿರುದ್ಧ 232 ಮತಗಳ ಚಲಾವಣೆ ಆಯಿತು. ಇನ್ನ ಈಗಿರೋದು ರಾಜ್ಯಸಭೆ. ರಾಜ್ಯಸಭೆಯಲ್ಲಿ ಮಸೂದೆ ಮಂಡನೆಯಾಗುತ್ತೆ. ಅಲ್ಲಿಯೂ ಕೂಡ ಮತಗಳ ಚಲಾವಣೆ ಆಗುತ್ತೆ. ಮೊದಲು ಧ್ವನಿ ಮತ, ತದನಂತರ ಡಿವಿಷನ್ ಕಳಿಸ್ತಾರೆ. ಸೊ ಇಲ್ಲಿಯೂ ಕೂಡ ಅಷ್ಟೇ ಸಂಖ್ಯಾಬಲವಂತೂ ಇದ್ದೇ ಇದೆ. ಒಂದು ನಮ್ಮ ಜಯಪ್ರಕಾಶ್ ಶೆಟ್ಟಿ ಅವರು ಹೇಳ್ತಾ ಇದ್ರು, ಆಗ್ಲೇ ಹೇಳ್ದಂಗೆ 1-2 ಆಚೆ ಈಚೆ ಆಗ್ಬೋದು ಅಂತ ಹೇಳಿ. ಬಟ್ ಅಷ್ಟೇ. ಈಗ ಟೋಟಲ್ ಇರೋದು 543. 543. ಕರ್ನಾಟಕದಲ್ಲಿರೋದಷ್ಟು ವಿಧಾನಸಭೆ 224. ನಾವು ವೆರಿ ಈಸಿ ಸಿಂಪಲ್. ಏನ್ ಬಹುಮತ ಅಂತಂದ್ರೆ ಅಂತ 100 ಇದ್ದರೆ 51. ಈಗ ಗೋವಾದಲ್ಲಿ 60 ಇದೆ, 31 ಬಂದವರು ಅಧಿಕಾರ. ಹೆಂಗೆ 60/30 ಒಂದು ಜಾಸ್ತಿ. 100 ಇದ್ದರೆ 100 ಇಲ್ಲ ಸದ್ಯಕ್ಕೆ, 51 ಬಂದವರು ಅಧಿಕಾರ. ಕರ್ನಾಟಕದಲ್ಲಿ 224, ಅದರ ಅರ್ಧ ಎಷ್ಟು 112, 113 ಬಂದವರು ಅಧಿಕಾರಕ್ಕೆ. ಅವತ್ತು 110 ಬಂತು ನೋಡಿ ಯಡಿಯೂರಪ್ಪನವರಿಗೆ. 3 ಕೊರತೆ ಇತ್ತು, ಆದ್ರೆ ಅವರು 5 ಜನರನ್ನ ಕರ್ಕೊಂಡ್ಬರ್ತಾರೆ. ಆಮೇಲೆ ಒಂದು 10 ಜನ ಜಾಸ್ತಿ ಮಾಡ್ತಾರೆ. ಕರ್ನಾಟಕದಲ್ಲಿ ಈಗ 224ರಲ್ಲಿ ಕಾಂಗ್ರೆಸ್ 113 ಬೇಕಿರೋದು 136, 137, 138, 139 ತನಕ ಇದೆ. ಇಲ್ಲಿ 543. 543 ಅರ್ಧ ಎಷ್ಟು 270. 271 ಅರೌಂಡ್ 272. 272 ಯಾರಿಗೆ ಬರುತ್ತೆ ಅವ್ರು ಗೆಲ್ತಾರೆ, ಅಥವಾ ಇದು ಪಾಸ್ ಆಗತ್ತೆ. ಆಮೇಲೆ ಲೋಕಸಭೆಯಲ್ಲಿ ಬಹುಮತಕ್ಕೂ ಅದೇ ಬೇಕಿರೋದು. 2014ರಲ್ಲಿ ಏನಾಯ್ತು, ಬಿಜೆಪಿ NDA ಮೈತ್ರಿಕೂಟವಾಗಿ ಹೋಯ್ತು. 543ರಲ್ಲಿ 282 ಗೆಲ್ತು. ಅಂದ್ರೆ ಬಹುಮತಕ್ಕೆ ಬೇಕಿರೋದೆಷ್ಟು 272, 10 ಜಾಸ್ತಿ ಬಂತು. ಹಾಗಾಗಿ ಬಿಜೆಪಿ ಏಕಮೇವಾದ್ವಿತೀಯವಾಗಿ ವೆರಿ ಫಸ್ಟ್ ಟೈಮ್ ಲೋಕಸಭೆಯಲ್ಲಿ ಅಧಿಕಾರಕ್ಕೆ ಬಂದಿದ್ದು ಕೇಂದ್ರದಲ್ಲಿ. 2019ರಲ್ಲಿ ಚುನಾವಣೆ ಆಯಿತು. ಆಗ 543ರಲ್ಲಿ ಬೇಕಿರೋದು, ಆಗಲೂ ಕೂಡ 272. 282 2014ರಲ್ಲಿ ಬಂದಿದ್ರು. 2019ರಲ್ಲಿ 303 ಬಂದ್ರು. 303 ಆಗಲೂ ಕೂಡ ಅವರು NDA ಇದ್ದ ಕಾರಣಕ್ಕಾಗಿ NDA ಅವರ ಜೊತೆ ಹೋದ್ರೆ, ನೀವು ಬೇಡಪ್ಪ ಅಂತ ಅವ್ರು ಕಳಿಸ್ಬಿಡ್ಲಿಲ್ಲ. ಕೆಲವರಿಗೆ ಹಂಗಿರ್ತದೆ, ನೀವು ಅಗತ್ಯ ಇಲ್ಲ ಅಂತ ಹೇಳಿ ಕಳಿಸ್ಬಿಡ್ತಾರೆ, ಹಂಗ್ ಮಾಡಿಲ್ಲ, ಜೊತೆಗೆ ಬಂದ್ರು. ಅದು ಈ ಬಾರಿ ಲಾಭ ಆಯ್ತು. ಈ ಬಾರಿ ಏನಾಯ್ತು, ಎಲ್ಲ ಪಕ್ಷಗಳೆಲ್ಲ ಹಿಂಗ ಮಾಡಿದ್ರಾಗಲ್ಲ ಅಂತೇಳಿ ಇಂಡಿ ಮೈತ್ರಿಕೂಟ ಮಾಡ್ತು. ಹಾಗಾಗಿ ಸ್ವಲ್ಪ ಸೋಲುದಾದ್ರೆ ಹಿನ್ನಡೆ ಆಯ್ತು. 303 ಬಂದಂತ ಬಿಜೆಪಿ ನೇರವಾಗಿ 240ಕ್ಕೆ ಬಂದಿಳಿಯಿತು. 240 ಬಂದಿದ್ದಾಗ 272 ಹೆಂಗ್ ಬರುತ್ತೆ ಅಂತಂದ್ರೆ ಅಲ್ಲಿ ನಿತೀಶ್ ಕುಮಾರ್ ಬೇಕಾಗುತ್ತೆ ಮತ್ತು TDP ಬೇಕಾಗುತ್ತೆ, ಉಳಿದವರೆಲ್ಲ ಬೇಕಾಗುತ್ತೆ. ನಾವು ಲಿಸ್ಟ್ ತೋರಿಸಿದ್ದೀವಿ. ಇವನ್ ನಿನ್ನೆಯೂ ಕೂಡ ಅಷ್ಟೇ ಸರ್, ಈ 3 ಸಲಹೆಗಳನ್ನ ಕೊಟ್ಟರು. ಈ ರೀತಿ ತಿದ್ದುಪಡಿ ಮಾಡಿ ನೀವು ಮಸೂದೆ ತಗೊಂಬನ್ನಿ ಅಂತ TDP ಅವರು ಹೇಳಿ, ಅವರು 16 ಜನ ಎಂಪಿಗಳಿದ್ದಾರೆ TDP. ಇವನ್ ಮಾಡಿದ್ದು ಶಿವಸೇನಾ 3 ಅಂದ್ರೆ DCಗೆ ಅಧಿಕಾರವನ್ನು ಕೊಡಬೇಕು. ಆಮೇಲೆ ಬಹಳ ವರ್ಷಗಳಿಂದ ಒಂದು ಧಾರ್ಮಿಕ ಸಂಸ್ಥೆಯ ಅಡಿಯಲ್ಲಿ ಆ ಜಮೀನಿತ್ತು ಅಂತಂದ್ರೆ ಅವರು ಅದನ್ನ ಉಪಭೋಗ ಮಾಡ್ತಾ ಇದ್ರು ಅಂತಂದ್ರೆ, ದಾಖಲೆಗಳು ಇರ್ಲಿಲ್ಲ ಅಂತಂದ್ರು ನೀವು ಅವ್ರಿಗೇನೆ ಕೊಟ್ಟು ಬಿಡಿ, ನಮ್ದೇನು ತಕರಾರಿಲ್ಲ ಅಂತ ಅವರು. ಅಂದ್ರೆ ಮೂರನೇ ವ್ಯಕ್ತಿ ತಕರಾರು ಇಲ್ಲದೆ ಇದ್ರೆ, ಈಗ ಒಂದು ಜಾಗ ಇದೆ, ನಾನೀಗ ವಕ್ಫ್ನ ಒಂದು ಜಾಗ ಇದೆ, ಅದು ಸಾಧಾರಣವಾಗಿ 200 ಹಲವಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀನಿ. ನನ್ನ ಹತ್ರ ಅದರ ದಾಖಲೆ ಇಲ್ಲ. ಹಾಗಂತ ಅದು ನನ್ನದು ಅಂತ ಬೇರೆಯವ್ರದ್ದು ತಕರಾರು ಇಲ್ಲ, ಅಂತದನ್ನು ಕೊಟ್ಬಿಡಿ ಅಂತ. ಆತರ ಅಲ್ವಾ ನೀವು ಹೇಳ್ತಿರೋದು? ಇಲ್ಲಿ ತಕರಾರು ಎಕ್ಸಾಂಪಲ್ ಒಂದು ಜಾಗ ಇದೆ, 70 ವರ್ಷದಿಂದ ಒಬ್ಬ ಯಾವ್ದೋ ಒಂದು ಕಮಿಟಿಯವರು, ಮುಸ್ಲಿಂ ಸಮುದಾಯಕ್ಕೆ ಸೇರಿದಂತ ಕಮಿಟಿಯವರು ಅದರ ಉಪಭೋಗ ಮಾಡ್ತಿದ್ದಾರೆ. ಆದ್ರೆ 70 ವರ್ಷದ ಹಿಂದಿನ ಅವ್ರ ಹತ್ರ ದಾಖಲೆನೇ ಇಲ್ಲ. ಸೊ 70 ವರ್ಷದಿಂದ ನಾವೇದನ್ ಮಾಡ್ತೀವಿ ಅನ್ನೋದಕ್ಕೆ ಪ್ರೂಫ್ ಇಲ್ಲ. ಬಟ್ ಎಲ್ಲರೂ ಅಲ್ಲಿ ಇರೋರು ನೋಡಿದಾರೆ, ಹೌದು 70 ವರ್ಷದಿಂದ ಅದೇ ಸಂಸ್ಥೆಯಲ್ಲಿದೆ ಅಂತಂದ್ರೆ ವಕ್ಫ್ಗೆ ಬಿಟ್ಕೊಟ್ಬಿಡಿ ಅದನ್ನ ಅಂತ ಅವ್ರು TDP ಅವ್ರು ಹೇಳ್ತಾರೆ. ಎಕ್ಸಾಕ್ಟ್ಲಿ ಅದನ್ನೇ ಹೇಳ್ತಿರೋದು. ಈಗ ಇಲ್ಲಿ ಇದು ಒಂದು ಪ್ರಾಬ್ಲಮ್ಗೂ ಕಾರಣವಾಯಿತು ಅಂತ ಹೇಳ್ತೀನಿ. ಈ ಹಿಂದೆ ಹೇಗೆ, ಈಗ ನೀವೇನ್ ಹೇಳಿದ್ರಿ, ಅಲ್ಲಿ ಮುಸ್ಲಿಮರು ಮಾಡ್ತಾ ಇದ್ರು ಅಥವಾ ಯಾರನ್ನು ಮಾಡ್ತಾ ಇದ್ರು, 70 ವರ್ಷದ ಹಿಂದೆ ಮಾಡ್ತಾ ಇದ್ರು, ಅವ್ರಿಗೆ ಬಿಟ್ಕೊಡಿ ಅವ್ರು ಮಾಡ್ತಾ ಇದ್ರು ನೋಡಿ. ಈಗ ರಾಜಣ್ಣ, ಶೀನಣ್ಣ, ಯಾಕೂಬು ಮತ್ತೊಬ್ಬ 100 ವರ್ಷಗಳಿಂದ ಇದು ಮಾಡ್ತಾ ಇದ್ದಾನೇನು
ಕೃಷಿ ಮಾಡ್ತಾ ಇದ್ದಾನೆ, ಒಂದು ಜಾಗದಲ್ಲಿ ಕೃಷಿ ಮಾಡ್ತಾ ಇದ್ದಾನೆ. ಅವನ ಬಳಿನೂ ದಾಖಲೆ ಇಲ್ಲ. ದಾಖಲೆ ಇಲ್ಲ. ಆರ್ಟಿಕಲ್ 40 ಇದೆಯಲ್ಲ, ಒಂದು ಅವಕಾಶ ಕೊಟ್ಟಿದ್ದಾರಲ್ಲ 1995 ಅಲ್ಲಿ, ಆ ಆರ್ಟಿಕಲ್ 40 ಪ್ರಕಾರ ಈ ವಕ್ಫ್ ಬೋರ್ಡ್ ಆ ಜಾಗವನ್ನ ಅದು ನನ್ನ ಜಾಗ ಅಂತ ಹೇಳಿದಾಗ ಅಲ್ಲಿ ಏನಾಗತ್ತೆ, ನಾನು ಡಾಕ್ಯುಮೆಂಟ್ ತೋರಿಸಬೇಕು ಅಂತಿಲ್ಲ, ಅವನು ಡಾಕ್ಯುಮೆಂಟ್ ತೋರಿಸಬೇಕಾಗ ಸತ್ತಾವ, ಅವನ ಹತ್ರ ಇಲ್ಲ ಡಾಕ್ಯುಮೆಂಟ್. ಇಲ್ಲಿ ಇದ್ದದ್ದೇನು, ಅವನು ತೋರಿಸಬೇಕು ಡಾಕ್ಯುಮೆಂಟ್ ಇದು ನಂದು ಅಂತೇಳಿ. ನೀವು ಹೇಳಿದ್ರಲ್ಲ ಈಗ TDP ಹೇಳ್ದಂಗೆ, ಅವನ ಹತ್ರ ಇಲ್ಲ, 70-80 ವರ್ಷ ಆಯ್ತು, ಇಲ್ಲ. ಬಟ್ ಯಾರು ಅದನ್ನ ಕೇರ್ ಮಾಡ್ತಾ ಇಲ್ಲ, ಓಕೆ ಅವನ್ದೇ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಅಂತೇಳಿ. ಆಗ ಅವನು ಸತ್ತ. ಯಾಕಂತಂದ್ರೆ ಇವ್ರಿಗೆ ನಿನ್ನ ಹತ್ರ ಇಲ್ಲೋ ಡಾಕ್ಯುಮೆಂಟ್ ನನಗೆ ಕೊಡು, ಅದು ಪ್ರಾಬ್ಲಮ್ ಆಗಿದೆ ಇಲ್ಲಿ ತನಕ. ಅದು ಈಗ ಬದಲಾವಣೆ ಆಗತ್ತೆ.